ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೋಮ್ ಮೇಡ್ ಪನ್ನೀರ್ನ ಮಾಡೋದು ಹೇಗಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬರೀ ಅರ್ಧ ಲೀಟರ್ ಹಾಲಿದ್ರೆ ಸಾಕು, ನಾವು ಮನೆಯಲ್ಲೇ ಆರೋಗ್ಯಕರವಾಗಿರುವಂಥ ಫ್ರೆಶ್ ಆಗಿ ನಾವು ಪನ್ನೀರ್ನ ಮಾಡ್ಕೋಬೋದು. ನೋಡಿ, ಈಗ ನಾನು ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ನಂದಿನಿ ಹಾಲನ್ನು ತೊಗೊಂಡಿದ್ದೀನಿ. ಇದರಲ್ಲಿ ರೆಡ್ ಕಲರ್ ಪ್ಯಾಕೆಟ್ ಇರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಂಥೇಳಿ ಅಷ್ಟೇ. ನೋಡಿ, ಈಗ ಇದನ್ನು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಬೌಲಲ್ಲಿ ನೋಡಿ, ಈಗ ನಾನು ವೈಟ್ ವೆನಿಗಾರ್ನ ತೊಗೊಳ್ತಾ ಇದ್ದೀನಿ. ವೈಟ್ ವೆನಿಗಾರ್ ಇಲ್ಲ ಅಂದರೆ ನೀವು ನಿಂಬೆ ರಸನ ತೊಗೋಬೋದು. 2 ಸ್ಪೂನ್ ಆಗುವಷ್ಟು ವೈಟ್ ವೆನಿಗಾರ್ನ ಒಂದು ಬೌಲಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಲೆ ಮೇಲೆ ಹಾಲಿನ ಪಾತ್ರೆನ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಸ್ವಲ್ಪ ಬೆಚ್ಚಗೆ ಹಾಕಬೇಕಿದ್ದು. ನೋಡಿ, ಈಗ ಬೆಚ್ಚಗೆ ಆಗ್ತಾಯಿದೆ. ಒಂದು ಕುದಿ ಬರೋವರೆಗೂ ಬಿಟ್ಬಿಟ್ಟು ಇದಕ್ಕೆ ನಾವು ವೆನಿಗರ್ ಸೇರಿಸ್ಕೊಂಡ್ರೂ ಆಗುತ್ತೆ. ನೋಡಿ, ನಾನು ಬೆಚ್ಚಗೆ ಆಗ್ತಿದ್ದಂಗೆ ಇದಕ್ಕೆ ವೆನಿಗರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ವೆನಿಗರ್ ಸೇರಿಸ್ಬಿಟ್ಟು ಇದನ್ನು ನಾವು ಕೈ ಆಡಿಸ್ತಾ ಇದ್ದಂಗೆ ಇದು ಹಾಲು ಒಡೆದು ಹೋಗುತ್ತೆ. ನೋಡಿ, ಈಗ ಹಾಲು ಸಂಪೂರ್ಣವಾಗಿ ಒಡಿತಾ ಬರ್ತಾ ಇದೆ. ಈಗ ನಮಗೆ ಹಾಲು ಒಡೆದೋಗಿದೆ. ಇಷ್ಟು ಒಡೆದ್ರೆ ಸಾಕು. ಈಗ ಒಂದು ಸ್ವಲ್ಪ ಹೊತ್ತು ಇದನ್ನು ಬಿಟ್ಬಿಡೋಣ. ನೋಡಿ, ಈಗ ಒಡೆದಿರೋ ಹಾಲನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ನೆಕ್ಸ್ಟು ಒಂದು ಕಾಟನ್ ಬಟ್ಟೆನ ತೊಗೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಇರೋವಂಥ ಕಾಟನ್ ಬಟ್ಟೆನ ತೊಗೊಳ್ಳಿ. ಅದಕ್ಕೆ ಅಲ್ಲಿ ಹಾಲು ಒಡೆದಿರೋ ಅಂಥ ಹಾಲನ್ನು ಆ ಬಟ್ಟೆಯೊಳಗೆ ಸೇರಿಸ್ಕೊಂಡ್ಬಿಟ್ಟು ಈ ಥರ ಇದನ್ನು ಹಿಂಡ್ಕೊಳ್ತಾ ಇದ್ದೀನಿ. ನೋಡಿ, ಸಂಪೂರ್ಣವಾಗಿ ಇದರಲ್ಲಿರುವಂಥ ನೀರನ್ನು ತೆಗೆದುಬಿಡೋಣ. ಮತ್ತು ಅದೇ ಬೌಲಲ್ಲಿರುವಂಥ ನೀರನ್ನು ಚೆಲ್ಲಿಬಿಟ್ಟು ಮತ್ತು ನೋಡಿ, ಆ ಬಟ್ಟೆಯಲ್ಲಿ ಸ್ವಲ್ಪ ತಣ್ಣೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆ ಪನ್ನೀರಿಗೆ ಸ್ವಲ್ಪ ತಣ್ಣೀರನ್ನು ಸೇರಿಸ್ಕೊಂಡ್ಬಿಟ್ಟು ಮತ್ತು ಅದರಲ್ಲಿರುವಂತಹ ಜಿಡ್ಡಿನ ಅಂಶನ ತೆಗಿತಾ ಇದ್ದೀನಿ. ನೋಡಿ, ಈಗ ಸಂಪೂರ್ಣವಾಗಿ ತೆಗ್ದಾಗಿದೆ. ಈಗ ಹೀಗೆ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಅದರಲ್ಲಿರುವಂಥ ನೀರನ್ನು ತೆಗೆದುಬಿಟ್ಟು ಈಗ ಇದ್ರ ಮೇಲೆ ಒಂದು ಭಾರವಾದ ಕಲ್ಲನ್ನು ಇಡಬೇಕು, ಅಥವಾ ಬಾಕ್ಸು ಏನಾದರೂ ನಿಮ್ಮ ಮನೆಯಲ್ಲಿ ಭಾರವಾಗಿರೋ ಅಂಥದ್ದನ್ನು ಈ ಥರ ಮಾಡಿ ಇಟ್ಬಿಟ್ರೆ ಅದರಲ್ಲಿರುವಂತಹ ಇನ್ನು ನೀರಿನಂಶ ಎಲ್ಲವೂ ಕೂಡ ಇಳ್ಕೊಂಬಿಡುತ್ತೆ. ಅದು ಸೆಟ್ ಆಗ್ಲಿಕ್ಕೆ ಅಂಥೇಳಿ ನಾವು ಭಾರವಾಗಿರುವಂತಹ ಒಂದು ಕಲ್ಲನ್ನು ಇಡಬೇಕಾಗತ್ತೆ. ನಾನು ಕುಟಾಣಿನ ಇಟ್ಟಿದ್ದೆ ಇಲ್ಲಿ. ನೆಕ್ಸ್ಟ್ ಇದಕ್ಕೆ ಒಂದು ಶೇಪನ್ನು ಕೊಡಬೇಕು ಅಂಥೇಳ್ಬಿಟ್ಟು ಈ ಥರ ಒಂದು ಚಿಕ್ಕ ಬಾಕ್ಸಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಲೀಟ್ರಲ್ಲಿ ನನಗೆ ಇಷ್ಟು ಪನ್ನೀರು ಸಿಕ್ಕಿದೆ. ನೋಡಿ, ಇದರ ಮೇಲೆ ಈ ಥರ ಶೇಪ್ ಕೊಟ್ಟು ಈ ಥರ ಯಾವುದಾದ್ರೂ ಸ್ಕ್ವೇರ್ ಥರ ಇರುವಂತಹ ಬಾಕ್ಸಲ್ಲಿ ಹಾಕಿ ಇದಕ್ಕೆ ಮತ್ತೆ ಈ ಥರ ಕುಟಾಣಿ ಅಥವಾ ಭಾರವಾಗಿರುವಂತಹ ವಸ್ತುನ ಇಟ್ಬಿಟ್ರೆ ಅದು ಸ್ಕ್ವೇರ್ ಶೇಪಲ್ಲಿ ನಮಗೆ ಸೆಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಕೂಡ ಒಂದು ಚಿಕ್ಕ ಬಾಕ್ಸಲ್ಲಿ ಇದನ್ನು ಸೇರಿಸ್ಬಿಟ್ಟು ಇದಕ್ಕೆ ಒಂದು ಶೇಪನ್ನು ಕೊಟ್ಟಿದ್ದೀನಿ. ಈಗ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಅದ್ಭುತವಾಗಿ ನಮಗೆ ಒಂದು ಪನ್ನೀರು ಸೆಟ್ಟಾಗಿರುವಂತಹ ಪನ್ನೀರು, ಮನೆಯಲ್ಲೇ ಮಾಡಿರೋಂತಹ ಒಂದು ಪನ್ನೀರು ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು. ನೋಡಿ, ಇದನ್ನು ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. ಬಟ್ ಇದನ್ನು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮಾತ್ರ ಇದು ನಮಗೆ ಕೆಡೋದಿಲ್ಲ. ಹಾಗಾಗಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡಿ. ನೋಡಿ, ಈಗ ಕಟ್ ಮಾಡಿ ಕೂಡ ತೋರಿಸ್ತೀನಿ. ಪೀಸಸ್ಗಳನ್ನಾಗಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನಮಗೆ ಪೀಸಸ್ಗಳು ಬರ್ತಾಯಿದೆ ಅಂಥೇಳಿ. ಯೂಸ್ ಮಾಡುವಾಗ ಈ ಥರ ಕಟ್ ಮಾಡಿಕೊಂಡು ಇದನ್ನು ನಾವು ಪನ್ನೀರ್ ಮಸಾಲ ಅಥವಾ ಪನ್ನೀರ್ ಗ್ರೇವಿ ಏನಾದರೂ ಮಾಡ್ಕೋಬೋದು. ನೋಡಿ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಅರ್ಧ ಲೀಟ್ರ್ ಹಾಲಲ್ಲಿ ನನಗೆ ಇಷ್ಟು ಫ್ರೆಶ್ ಆಗಿರುವಂತಹ ಪನ್ನೀರು ಸಿಕ್ಕಿದೆ. ನಾವು ಮನೆಯಲ್ಲಿ ಮಾಡ್ಕೊಳ್ಳುವಾಗ ಈ ಥರ ಫ್ರೆಶ್ ಆಗಿರುವಂತಹ ಪನ್ನೀರನ್ನ ಮಾಡಿಕೊಂಡು ನಾವು ಮನೆಯಲ್ಲಿ ಅಡುಗೆಗೆ ಬಳಸ್ಕೋಬೋದು. ನೋಡಿ, ಎಷ್ಟು ಅದ್ಭುತವಾಗಿ ಬಂದಿದೆ ಅಂಥೇಳಿ. ಸ್ಕ್ವೇರ್ ಶೇಪ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇಷ್ಟೊತ್ತು ಟೈಮ್ ಕೊಟ್ಟು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.